ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಮೂಮೆಂಟ್ಸ್ ವಿತ್ ಮೀ. ನಮಸ್ಕಾರ ಎಲ್ರಿಗೂ. ನಾವು ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಒಂದು ಟ್ರಿಪ್ ಹೋಗಿದ್ವಿ. ಈ ಟ್ರಿಪ್ನಲ್ಲಿ ಇನಿಷಿಯಲಿ ನಾವು ಪ್ಲ್ಯಾನ್ ಮಾಡಿದ್ದ ಬಜೆಟ್ ಫ್ರೆಂಡ್ಲಿ ಆಗಿದ್ದು, ಬಟ್ ರಿಟರ್ನಲ್ಲಿ ನಾವು ಮಾಡಿದ ಒಂದು ಮಿಸ್ಟೇಕ್ನಿಂದ ನಮ್ಮ ಬಜೆಟ್ ಸ್ವಲ್ಪ ಹೆಚ್ಚಾಯಿತು. ಸೊ ಈ ವಿಡಿಯೋನಲ್ಲಿ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಹೇಗೆ ಹೋಗ್ಬೋದು, ಎಷ್ಟು ಖರ್ಚಾಗ್ಬೋದು, ಗರ್ಲ್ಸ್ ಆಗಿ ಟ್ರಾವೆಲ್ ಮಾಡುವಾಗ ಏನು ಗಮನವಿಟ್ಕೊಳ್ಬೇಕು, ಮತ್ತು ನಾವು ಮಾಡಿದ ಮಿಸ್ಟೇಕ್ ನೀವು ರಿಪೀಟ್ ಮಾಡ್ತಾ ಇರೋದು ಹೇಗೆ ಅನ್ನೋದು ನಾವು ಶೇರ್ ಮಾಡ್ತೀನಿ. ಸೊ ಬನ್ನಿ ನಮ್ಮ ಟ್ರಿಪ್ ಶುರು ಮಾಡೋಣ. ಬ್ಯಾಂಗ್ಳೂರಿಂದ ನಾವು KSRTC ಬಸ್ನಲ್ಲಿ ಹೊರಟಿದ್ವಿ. ನಾವಿಬ್ಬರು ಫ್ರೀ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಜಸ್ಟ್ 20 ರೂಪೀಸ್ ಕೊಟ್ಟು ರಿಸರ್ವೇಷನ್ ಮಾಡ್ಕೋಬೋದು. ನೀವು ಮೆಜೆಸ್ಟಿಕಲ್ಲೂ ಮಾಡ್ಕೋಬೋದು, JP ನಗರದಲ್ಲೂ ಮಾಡ್ಕೋಬೋದು. ಸೊ ಜಸ್ಟ್ 20 ರೂಪೀಸಲ್ಲಿ ಇದಾಗ್ಬೋದು. ನೀವು ಕೌಂಟರ್ನಲ್ಲಿ ಟಿಕೆಟ್ ಬುಕ್ ಮಾಡುವಾಗ 20 ರೂಪೀಸ್ ಕ್ಯಾಶ್ ಇಟ್ಕೊಂಡೇ ಇರಲಿ. ಸಮ್ಟೈಮ್ಸ್ ಕ್ಯಾಶೇ ಕೇಳ್ತಾರೆ. ನಮ್ಮ ಜರ್ನಿ ಬ್ಯಾಂಗ್ಳೂರಿಂದ ರಾಯಚೂರು ತನಕ ಆಯಿತು. ಯಾಕಂದರೆ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಈ ಫ್ರೀ ಬಸ್ಸಲ್ಲಿ. ಸೊ ನಾವು ಬ್ಯಾಂಗ್ಳೂರಿಂದ ರಾಯಚೂರಿಗೆ ಟಿಕೆಟ್ ಮಾಡ್ತೀವಿ, ಮತ್ತು ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ಡೈರೆಕ್ಟ್ ಬಸ್ ಇರುತ್ತೆ. ಜಸ್ಟ್ 34 ರೂಪೀಸ್ ಕೊಟ್ಟರೆ ನೀವು ಹೋಗ್ಬೋದು. ಫೈನಲಿ ಮಂತ್ರಾಲಯಕ್ಕೆ ತಲುಪಿದ ಮೇಲೆ ಸ್ಟೇಗೆ ನಾವು ಸಾಕಷ್ಟು ಹೋಟೆಲ್ಸ್ ಸಿಗುತ್ತೆ. ಬಟ್ ಬಜೆಟ್ನಲ್ಲಿ ಇರಬೇಕು ಅಂದರೆ ಲಾಕರ್ ಫೆಸಿಲಿಟಿ ಕೂಡ ಒಂದು ಆಪ್ಷನ್ ಇದೆ. ಸುಮಾರು 100 ರೂಪೀಸ್ಗೆ ಲಗೇಜ್ ಇಟ್ಟು ಫ್ರೆಶ್ ಆಗೋಕ್ಕೆ ಫೆಸಿಲಿಟಿ ಯೂಸ್ ಮಾಡ್ಬೋದು. ಬಟ್ ನಾವು ಟೋಟಲ್ 5 ಮೆಂಬರ್ಸ್ ಇದ್ವಿ. ಬ್ಯಾಂಗ್ಳೂರಿಂದ 2 ಮತ್ತು ಮಂಗಳೂರಿಂದ 3 ಬಂದಿದ್ದರು. ಸೊ ನಾವು 1000 ರೂಪೀಸ್ಗೆ ಒಂದು ಬುಕ್ ಮಾಡಿದ್ವಿ. 5 ಮೆಂಬರ್ಸ್ ಶೇರ್ ಮಾಡಿದ ಒಬ್ರೊಬ್ಬರಿಗೆ 200 ರೂಪೀಸ್ ಬಂತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ. ಇಬ್ಬರಿಗೆ ಸುಮಾರು 160 ರೂಪೀಸ್. ನಂತರ ನಾವು ಫ್ರೆಶ್ ಆಗಿ ಮಂತ್ರಾಲಯ ಟೆಂಪಲ್ ದರ್ಶನಕ್ಕೆ ಹೋದ್ವಿ. ಸ್ಯಾಟರ್ಡೇ 11ಗೆ ನಾವು ದರ್ಶನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅರೌಂಡ್ 12 ಒಳಗೆ 1 ಅವರ್ ಒಳಗಡೆ ಎಲ್ಲ ದರ್ಶನ ಆಗಿ ಹೊರಗಡೆ ಬಂದಿದ್ವಿ. ಇಲ್ಲಿ ಏನಂದರೆ ಕೆಲವು ಆಟೋದವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಪಂಚಮುಖಿ ಟೆಂಪಲ್ ಜೊತೆ ಬೇರೆ ಬೇರೆ ಪ್ಲೇಸ್ ನೋಡೋಕ್ಕೆ ಒಂದು 150 ರೂಪೀಸ್ ಪರ್ ಪರ್ಸನ್ ಕೊಟ್ಟರೆ ಅವರೇ ಕರ್ಕೊಂಡು ಹೋಗ್ತಾರೆ. ನಿಮಗೆ ಬೇಕಾದರೆ ಆ ಥರ ಹೋಗ್ಬೋದು. ನೆಕ್ಸ್ಟ್ ನಾವು ಇಲ್ಲಿ ಪ್ರಸಾದ ತಗೊಳಕ್ಕೆ ನಿಲ್ದ್ವಿ. ಇಲ್ಲಿ ಪ್ರಸಾದ ಏನು ಇನ್ಫಾರ್ಮೇಷನ್ ಅಂದರೆ ನಾವು ತೆಗೆದುಕೊಂಡಾಗ 30 ರೂಪೀಸ್ಗೆ 4 ಪೀಸಸ್ ಸಿಗುತ್ತೆ. ಬಟ್ ಪರ್ ಪರ್ಸನ್ಗೆ 2 ಕೊಡ್ತಾರೆ. ಅಂದರೆ ನೀವು 60 ರೂಪೀಸ್ಗೆ 2 ಪೀಸ್ ತಗೋಬೋದು. ಸೊ ನಾವೇನಂದ್ವಿ ನಮ್ಮಿಬ್ಬರಿದ್ದು 120 ರೂಪೀಸ್ಗೆ ಕೊಡಿ ಅಂದ್ವಿ. ಸೊ ಕೌಂಟರಲ್ಲೇ ನಾವು ಮಾತಾಡಿದಾಗ 150 ರೂಪೀಸ್ಗೆ ಫೈನಲ್ ನಮಗೆ 5 ಪ್ಯಾಕೆಟ್ ಆಫ್ ಪ್ರಸಾದ ಸಿಕ್ತು. ನೀವು ಗ್ರೂಪಲ್ಲಿ ಏನಾದರೂ ಹೋಗುತ್ತದೆ ಎಲ್ಲರನ್ನೇ ಕ್ಯೂವಲ್ಲಿ ನಿಲ್ಲಿಸಿ. ಯಾಕಂದರೆ ನಿಮಗೆ ಜಾಸ್ತಿ ಪ್ರಸಾದ ಬೇಕಂದರೆ ಅಂದರೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬೇಕಿದ್ರೆ ನೀವು ಈ ಥರ ಮಾಡಬೇಕಾಗುತ್ತೆ. ಆದ ನಂತರ ನಾವು ಊಟ ಮಾಡೋಕ್ಕೆ ಹೋದ್ವಿ. 11ಇಂದ ಅರೌಂಡ್ 3:30 ತನಕ ಅಲ್ಲಿ ಊಟ ಇರುತ್ತೆ. ಊಟ ಮಾಡಿದ್ಮೇಲೆ ಅಲ್ಲೇ ಶಾಪಿಂಗ್ ಎಲ್ಲ ಮಾಡಿದ್ವಿ. ಕೀ ಚೈನ್ಸ್ ಎಲ್ಲ ನಮಗೆ 60 ರೂಪೀಸ್ಗೆಲ್ಲ ಸಿಗ್ತಿತ್ತು. ಲೈಕ್ ನಾನೇನು ಹೇಳ್ತೀನಿ ಅಂದರೆ ಟೆಂಪಲ್ ಸರೌಂಡಿಂಗ್ಸಲ್ಲಿ ಕೆಲವು ಜನ ಅಗರಬತ್ತಿ ಪೂಜಾ ಐಟಮ್ ತುಂಬ ಅಪ್ರೋಚ್ ಮಾಡ್ತಾ ಇರ್ತಾರೆ. ಸೊ ನೋಡಿಬಿಟ್ಟು ನಿಮ್ಗೆ ಬೇಕಿದ್ದರೆ ಮಾತ್ರ ತಗೊಳ್ಳಿ, ಇಲ್ಲದೆ ನೀವು ಇದು ಮಾಡಿ. ಯಾಕಂದರೆ ತುಂಬ ಜನ ಬರ್ತಾರೆ ನಿಮ್ಮ ಹತ್ರ ಅದು ಇದು ಅಂತ. ಸೊ ಅದಕ್ಕೆ ತುಂಬ ಕೇರ್ಫುಲ್ ಆಗಿರಿ ಆ ಟೈಮಲ್ಲಿ. ಈಗ ನಾವು ಮಾಡಿದೊಂದು ಮಿಸ್ಟೇಕ್ ರಿಟರ್ನ್ ಜರ್ನಿಯಲ್ಲಿ ನಾನು ಹೇಳ್ತೀನಿ. ನಾವು ಹೋಗುವಾಗೆಲ್ಲ ಸ್ಮೂತ್ ಆಗಿತ್ತು. ಬಟ್ ರಿಟರ್ನ್ ಟಿಕೆಟ್ಸ್ ನಾನು ಮಾಡ್ಕೊಂಡಿರಲಿಲ್ಲ, ನನ್ನ ಫ್ರೆಂಡ್ ಮಾಡ್ಕೊಂಡಿದ್ರು. ನಮ್ಮ 3 ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಬ್ಯಾಂಗ್ಳೂರಿಂದ ಬಂದವ್ರದ್ದು ಅವ್ರದ್ದು ಡೈರೆಕ್ಟ್ ಬಸ್ಸಲ್ಲಿ ಹೋಗ್ಬಿಟ್ರು. ಬಟ್ ನಾವು ಬ್ಯಾಂಗ್ಳೂರಿಗೆ ಹೋಗೋರು ಏನಾಗಿತ್ತು ಅಂದರೆ ನಾನು ಮಾಡ್ಕೊಂಡಿರಲಿಲ್ಲ. ಸೊ ಸ್ಯಾಟರ್ಡೇ ನೈಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಯಚೂರಿಗೆ ವಾಪಸ್ ಬಂದ್ವಿ. ಮತ್ತು ಸೂಟೇಬಲ್ ಬಸ್ ನೋಡುವಾಗ ಎಲ್ಲ ಬಸ್ ಬುಕ್ ಆಗಿತ್ತು. ಲೈಕ್ 3 ಬಸ್ ಬ್ಯಾಂಗ್ಳೂರಿಗೆ ಹೋಗ್ತಿತ್ತು, ಅದೆಲ್ಲ ಫುಲ್ ಆಗಿಬಿಟ್ಟಿತ್ತು. ಯೂಶ್ವಲಿ ಸ್ಯಾಟರ್ಡೇ ಬುಕ್ ಆಗಲ್ಲ. ಈವನ್ ಕೌಂಟರಲ್ಲೂ ಸೇಮ್ ನಮಗೆ ಹೇಳಿದರು. ಬಟ್ ಆ ದಿನ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಇತ್ತು, ಅದಕ್ಕೆ ನಾವು ಸ್ಟಕ್ ಆಗಿಬಿಟ್ಟಿದ್ವಿ. ನೆಕ್ಸ್ಟ್ ನಮ್ಗೆ ಏನೂ ಆಪ್ಷನ್ ಇರಲಿಲ್ಲ. ನಾವು ಲೈಕ್ ಸ್ಲೀಪರ್ ಬಸ್ ನೋಡೋಕ್ಕೆ ಟ್ರೈ ಮಾಡಿದ್ವಿ. ಬುಕ್ ಮಾಡುವಾಗ ಆಲ್ಮೋಸ್ಟ್ ಅದು ಕೂಡ ಎಲ್ಲ ಬುಕ್ ಆಗಿತ್ತು. ಒಂದು ಬಸ್ ಸಿಕ್ತು, ಅದು 1200ಗೆ ಆಗಿತ್ತು. ಬಟ್ ಹಾನೆಸ್ಟ್ಲಿ ಆ ಎಕ್ಸ್ಪೀರಿಯೆನ್ಸ್ ನಮಗೆ ಕಂಫರ್ಟೇಬಲ್ ಆಗಿಲ್ಲ. ಹೇಳಬೇಕು ಅಂದರೆ ಅದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್. ರಾಯಚೂರು ಪ್ರಾಪರ್ ಡೆಡಿಕೇಟೆಡ್ ಸ್ಟಾಪ್ ಇಲ್ಲ ಈ ಸ್ಲೀಪರ್ ಬಸ್ಗೆ. ಒಂದು ಸ್ಮಾಲ್ ಲೇನ್ ಅದರೊಳಗಡೆ ನಿಲ್ಲಿಸಬೇಕಿತ್ತು. ರಾತ್ರಿ ಸಮಯದಲ್ಲಿ ತುಂಬ ಲೈಕ್ 8 o'clock ಅರೌಂಡ್ ಆಗಿತ್ತು. ತುಂಬ ಅನ್ಕಂಫರ್ಟೇಬಲ್ ಅನ್ನಿಸ್ತು. ಬಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ಲೀಪರ್ ಎಕ್ಸ್ಪೀರಿಯೆನ್ಸ್ ಲೋಕಲ್ ಬಸ್ ಥರ ಫೀಲ್ ಆಯಿತು. ಸೊ ನಮಗೆ ಆ ಪರ್ಸ್ನಲಿ ಅದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ನಾನು ಇಲ್ಲಿ ಬಸ್ ನೇಮ್ ಮೆನ್ಷನ್ ಮಾಡಲ್ಲ, ಬಿಕಾಸ್ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ಪ್ಲೀಸ್ ನೀವು ನಾವು ಮಿಸ್ಟೇಕ್ನ ರಿಪೀಟೆಡ್ ಮಾಡಲಿ. ವೀಕೆಂಡ್ನಲ್ಲಿ ಎಸ್ಪೆಷಲಿ ಸ್ಯಾಟರ್ಡೇ ರಿಟರ್ನ್ ಮಾಡಿದರೆ ರಿಟರ್ನ್ ಟಿಕೆಟ್ನ ಮೊದಲೇ ಮಾಡ್ಕೊಳ್ಳಿ. ನೀವು ಹೋಗುವಾಗಲೇ ಕೊಡ್ತಾರೆ. ನೀವೆಲ್ಲಾದರೂ ಮೆಜೆಸ್ಟಿಕಲ್ಲಿ ಇಲ್ಲ JP ನಗರದಲ್ಲಿ ಮಾಡೋದಾದರೆ ಅಲ್ಲೇ ರಿಟರ್ನ್ ಮಾಡ್ಕೊಳ್ಳಿ. ಓವರಾಲ್ ನಮ್ಮ ಟ್ರಿಪ್ನಲ್ಲಿ ಟ್ರಾವೆಲ್, ಸ್ಟೇ, ಫುಡ್, ಲೋಕಲ್ ಟ್ರಾನ್ಸ್ಪೋರ್ಟ್, ಪ್ರಸಾದ, ಶಾಪಿಂಗ್ ಎಲ್ಲ ಸೇರಿ ಬಜೆಟ್ ಫ್ರೆಂಡ್ಲಿ. ನಮ್ಮ ಒರಿಜಿನಲ್ ಪ್ಲ್ಯಾನ್ಗೆ ಸ್ವಲ್ಪ ಹೋಗಿದ್ದರೆ ಹೆಚ್ಚಾಯಿತು ಮೇಲೆ ರಿಟರ್ನ್ ಮಾಡಿದ ಮಿಸ್ಟೇಕಿಂದ. ಬಟ್ ನೀವು ರಿಟರ್ನ್ ಟಿಕೆಟ್ ಅಡ್ವಾನ್ಸ್ನಲ್ಲಿ ಬುಕ್ ಮಾಡಿಕೊಂಡು ಅನ್ನೆಸೆಸರಿ ಲಾಸ್ಟ್ ಮಿನಿಟ್ ಎಕ್ಸ್ಪೆನ್ಸ್ ಅವಾಯ್ಡ್ ಮಾಡಿದರೆ ಮಂತ್ರಾಲಯ ಟ್ರಿಪ್
ಅನ್ನೋ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿ ಪ್ಲ್ಯಾನ್ ಮಾಡ್ಬೋದು. ಗರ್ಲ್ಸ್ ಫ್ರೆಂಡ್ಸ್ ಜೊತೆ ಇಂಥ ಟ್ರಿಪ್ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ಬೋದು. ಜಸ್ಟ್ ಬೇಸಿಕ್ ಪ್ರಿಕಾಷನ್ಸ್ ತೆಗೆದುಕೊಳ್ಳಿ. ರಿಟರ್ನ್ ಜರ್ನಿ ಮೊದಲೇ ಪ್ಲ್ಯಾನ್ ಕೊಡಿ, ಫೋನ್ ಚಾರ್ಜ್ ಇಟ್ಕೊಳ್ಳಿ, ನಿಮ್ಮ ಟ್ರಾವೆಲ್ ಡೀಟೇಲ್ಸ್ ಟ್ರಸ್ಟೆಡ್ ಪರ್ಸನ್ ಜೊತೆ ಶೇರ್ ಮಾಡಿ. ಸೊ ಗೈಸ್, ಇದು ನನ್ನ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಟ್ರಿಪ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದರೆ ಲೈಕ್ ಮಾಡಿ, ಮತ್ತು ಇಂತಹ ಬಜೆಟ್ ಟ್ರಾವೆಲ್ ಗೈಡ್ಸ್ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಈ ಟ್ರಿಪ್ಪಲ್ಲಾಗಿರೋ ಎಲ್ಲ ಎಕ್ಸ್ಪೆನ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಮ್ಮ ನೆಕ್ಸ್ಟ್ ಟ್ರಿಪ್ ಎಲ್ಲಿ ಇರಬೇಕು ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಲಿಟಲ್ ಮೂಮೆಂಟ್ಸ್ ವಿತ್ ಮೀ ಫಾರ್ ಮೋರ್ ಟ್ರಾವೆಲ್ ಸ್ನೇಲ್ಸ್ ಆ್ಯಂಡ್ ಲಿಟಲ್ ಹ್ಯಾಪಿ ಮೂಮೆಂಟ್ಸ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.